ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರನ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 10:30. ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ದಿಢೀರ್ ಅಂತ ಟೊಮೊಟೊ ಬಾತ್ ಮಾಡಿದ್ದೆ, ಬ್ಯಾಚುಲರ್ ಸ್ಟೈಲಲ್ಲಿ. ಅದು ಹೇಗೆ ಮಾಡಿದ್ದೆ ಅಂತ ವಿಡಿಯೋ ಜಾಯಿನ್ ಮಾಡ್ತೀನಿ, ಹಾಗೆ ನೋಡ್ಕೊಬನ್ನಿ. ದಿಢೀರ್ ಅಂತ ನಾನು ಟೊಮೊಟೊ ಬಾತ್ನ ಮಾಡ್ತಿದ್ದೀನಿ. ಟೊಮೊಟೊ ಬಾತ್ ಮಾಡೋಕ್ಕೆ ಫಸ್ಟು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 4 ಮತ್ತು 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ರಾ ಸ್ಮೆಲ್ ಹೋದ್ಮೇಲೆ ನಾನು ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ. 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಒಂದು ಸ್ವಲ್ಪ ರಾ ಸ್ಮೆಲ್ ಹೋದ್ಮೇಲೆ ಇವಾಗ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊತಿದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನಾನ ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಹುರ್ಕೊತೀನಿ. ಈಗ ಈ ರೀತಿ ಹುರ್ಕೊಳ್ಳೋದ್ರಿಂದ ಹುಡಿಯಾಗುತ್ತೆ ರೈಸು. ಹಾಗಾಗಿ ಈಗ ನೋಡಿ 1 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿಬೇಕಾದ್ರೆ ನೋಡಿ ಈಗ ಕುದೀತಿದೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೊಟೊ ಬಾತ್ ರೆಡಿ. ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ದಿಢೀರ್ ಅಂತ ಮಾಡ್ಕೋಬೋದು. ಯಾವುದೇ ಮಸಾಲಾನ ಏನು ರುಬ್ಬೋದು ಬೇಡ, ದಿಢೀರ್ ಅಂತ ಮಾಡ್ಕೋಬೋದು. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಂದು ಯೂಟ್ಯೂಬ್ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಹಾಗೆ 3000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಒಂಥರ ಖುಷಿ ಆಗ್ತಿದೆ. ಯಾಕಂದರೆ ಆಲ್ಮೋಸ್ಟ್ 500 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 7 to 8 ಮಂತ್ಸೇ ತಗೊಂತು. ಆದ್ರೂ ಒಂಥರ ಖುಷಿ ಇದೆ. ಫೈನಲಿ ಕಂಪ್ಲೀಟೆಡ್ 500 ಸಬ್ಸ್ಕ್ರೈಬರ್ಸ್. ಮತ್ತು ಇವಾಗ 500 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೋಸ್ಕರ ಏನಾದರೂ ಸ್ವೀಟ್ ಮಾಡೋಣ ಅಂತ ಇವಾಗ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪ್ಯಾನ್ಗೆ 1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಕೆಂಪಗಾಗಬೇಕು. ಇವಾಗ ಫ್ರೈ ಆಗಿದೆ. ಈಗ ಗೋಡಂಬಿ ದ್ರಾಕ್ಷಿನ ಸೈಡ್ಗೆ ಎತ್ಕೊತಿದ್ದೀನಿ. ಅದು ಎತ್ಕೊಂಡು ಅದೇ ಪ್ಯಾನ್ಗೆ ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನು ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊತಿದ್ದೀನಿ, ಜಾಸ್ತಿ ಏನು ಮಾಡ್ಕೊತಿಲ್ಲ. ಇವಾಗ ತುರಿದಿರೋ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಹುರ್ಕೊತಿದ್ದೀನಿ. ಕ್ಯಾರೆಟು ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಹಾಗೆ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈಗ ನಾನು 1 ಕಪ್ಪಷ್ಟು ನಾನು ಹಾಲನ್ನ ಹಾಕ್ಕೊತಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಾಲು ಏನು ಹಾಕ್ಕೊಂಡಿರ್ತೀವೋ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ತುಂಬ ಅಲ್ಲ, ಲೈಟಾಗಿ ಸ್ವಲ್ಪ ಡ್ರೈ ಆಗಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾದ್ರೆ ನಾನು 4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಸಕ್ಕರೆ ಎಲ್ಲ ಮೆಲ್ಟಾಗಿ ತಿರ್ಗಾ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಲ್ವಾ. ಈಗ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು. ಈಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿಬಿಟ್ಟು ನನ್ನ ಮಗನ ಸ್ಕೂಲಿಂದ ಕರ್ಕೊಬಂದ್ಬಿಟ್ಟು ಇವಾಗ ರಾಯರ ಮಠಕ್ಕೆ ಹೋಗಿದ್ದೀನಿ. ಯಾಕಂದರೆ ರಾಯರದು ಆರಾಧನೆ ಇತ್ತಲ್ವ, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಈ ರೀತಿ ಅಲಂಕಾರ ಮಾಡಿದ್ದು. ನಾವು ಇದನ್ನ ಹೋದಾಗ ರಥೋತ್ಸವನೂ ಸಹ ನಡೀತಿತ್ತು.
ಮತ್ತು ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಸಿಕ್ತು. ಪ್ರಸಾದನೂ ತಿಂದ್ಕೊಂಡು ಮನೆಗೆ ಬಂದು ಸಂಜೆ ತಿರ್ಗಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಮೊಸಪ್ಪು ಮಾಡೋಕ್ಕೆ ಅಂದ್ಬಿಟ್ಟು. ನಮ್ಮ ಮನೇಲಿ 15 ಡೇಸ್ ಇಲ್ಲಾಂದರೆ ವೀಕ್ಲಿ ಒನ್ಸ್ ಅಂತೂ ಇದ್ದೇ ಇರುತ್ತೆ ಮೊಸಪ್ಪು. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ನನ್ನ ಮಗನಿಗೆ. ಅದಕ್ಕೋಸ್ಕರ ನಾನು ಮಾಡ್ತಾಯಿರ್ತೀನಿ. ಈಗ ಮೊದಲೇ ನಾನು ಆಲ್ರೆಡಿ ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಗ್ಗರಣೆ ಒಂದು ಮಾಡಬೇಕಿತ್ತು. ಇವಾಗ ಒಗ್ಗರಣೆ ಮಾಡ್ಕೊತಿದ್ದೀನಿ. ಆ ಕಡೆ ಮೊಟ್ಟೆಗೆ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು. ನಾನು ಗುರುವಾರ ತಿನ್ನಲ್ಲ ಎಗ್ಗು, ಹಾಗಾಗಿ ಅವರಿಬ್ರಿಗೋಸ್ಕರ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆಯನ್ನು ಸಹ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸೊಪ್ಪನ್ನ ಒಂದು 3-4 ಥರ ಮಾಡ್ತೀನಿ. ಮೊಸಪ್ಪು ಒಂದ್ಸಲ ಮಸ್ತ್ ಮಾಡ್ತೀನಿ, ಒಂದ್ಸಲ ರುಬ್ಬಿಟ್ಟು ಮಾಡ್ತೀನಿ, ಮತ್ತು ಕಾಳು ಹಾಕ್ಬಿಟ್ಟು ಮಾಡ್ತೀನಿ. ನನಗೆ ಯಾವ ಥರ ತಿನ್ನಬೇಕು ಅನಿಸುತ್ತೋ ಆ ರೀತಿ ಮಾಡ್ತೀನಿ. ಒಂದೇ ಥರ ಮಾಡಲ್ಲ, ಯಾಕಂದರೆ ಒಂದೇ ಥರ ಮಾಡಿದ್ರೆ ಅದೇ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಒಂದೊಂದ್ಸಲ ಒಂದೊಂದು ಥರ ಮಾಡ್ತೀನಿ. ಒಂದೊಂದ್ಸಲ ಸಾಂಬಾರು ಪುಡಿ ಹಾಕ್ತೀನಿ, ಒಂದೊಂದ್ಸಲ ಹಾಕಲ್ಲ, ಹಾಗೇ ಮಾಡ್ತೀನಿ. ಇವತ್ತು ಸಾಂಬಾರು ಪುಡಿ ಏನು ಹಾಕಿಲ್ಲ, ಹಾಗೆ ಸಿಂಪಲಾಗಿ ದಿಢೀರಂತ ಮಾಡ್ಕೊತಿದ್ದೀನಿ. ಈಗ ಸಾಂಬಾರೆಲ್ಲ ಬೆಂದಮೇಲೆ ಇವಾಗ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡೋಣ ಅಂತ, ಯಾಕಂದರೆ ಬೆಳಗ್ಗೆ ರೈಸ್ ತಿಂದಿದ್ವಲ್ಲ, ಹಾಗಾಗಿ ಬೆಳಗ್ಗೆ ಏನಾದರೂ ರೈಸ್ ಐಟಮ್ ಏನಾದರೂ ತಿಂದಿತ್ತು ಅಂದರೆ ನೈಟ್ ಮುದ್ದೆ ಮಾಡ್ತೀನಿ. ಚಪಾತಿ ಕಡಿಮೆನೇ, ಇಲ್ಲಾಂದರೆ ರೊಟ್ಟಿ, ಇಲ್ಲಾಂದರೆ ಮುದ್ದೆ, ಎರಡರಲ್ಲಿ ಒಂದಿರುತ್ತೆ. ಇಲ್ಲ ಬೆಳಗ್ಗೆ ಏನಾದರೂ ಚಪಾತಿ ದೋಸೆ ಆ ಥರ ಏನಾದರೂ ತಿಂದಿತ್ತು ಅಂದರೆ ನೈಟ್ ಟೈಮ್ ರೈಸೇ ಇರುತ್ತೆ. ಇವಾಗ ಈ ಸೈಡು ನನಗೆ ಅಂದ್ಬಿಟ್ಟು ಸಂಡಿಗೆ ಮತ್ತು ಹಪ್ಪಳ ಮಾಡ್ಕೊಂಡಿದ್ವಲ್ಲ ನಾವು ಮನೇಲೇ, ಅದನ್ನು ಇವಾಗ ಕರ್ಕೊತಿದ್ದೀನಿ. ಈ ಸೈಡ್ ಮುದ್ದೆ ಬೇಯೋಷ್ಟರಲ್ಲಿ ಅದು ಕರ್ಕೊತು ಅಂದರೆ ಊಟ ಮಾಡ್ಬೋದು ಅಂದ್ಬಿಟ್ಟು. ಈಗ ಮನೆಯೇ ಮಾಡ್ಕೊಂಡು ಇಟ್ಕೊತು ಅಂದರೆ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ತೊಗೊಂಡು ಕರ್ಕೊಂಡು ತಿನ್ಬೋದು. ಹೆಲ್ತಿಯಾಗಿರುತ್ತೆ, ಯಾಕಂದರೆ ಮನೆಯಲ್ಲೇ ಮಾಡಿರ್ತೀವಲ್ಲ, ಹಾಗಾಗಿ. ಇವಾಗ ಸಂಡಿಗೆನೂ ಕರೆದಿದ್ದಾಯಿತು. ಇವಾಗ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಆಲ್ರೆಡಿ ಬೆಂದಿದೆ. ಇವಾಗ ಮುದ್ದೆನ ತಿರ್ಕೋಬೇಕು. ಇವಾಗ ಸಂಡಿಗೆ ಹಪ್ಪಳನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮುದ್ದೆನ ತಿರ್ಕೊತಿದ್ದೀನಿ ನಾನು. ಮುದ್ದೆ ಒಂದು ಕೊಟ್ಕೊತು ಅಂದರೆ ಅಡುಗೆ ಎಲ್ಲ ರೆಡಿ ಆಯಿತು. ಸ್ವಲ್ಪ ರೈಸು ಸಹ ಇತ್ತು, ಹಾಗೆ ಸಾಂಬಾರು ಸಹ ರೆಡಿ. ಮುದ್ದೆ, ಸಾಂಬಾರು, ಕ್ಯಾರೆಟ್ ಹಲ್ವ ಮಾಡಿದ್ನಲ್ಲ, ಕ್ಯಾರೆಟ್ ಹಲ್ವ, ಸಂಡಿಗೆ, ಇದಾಗಿತ್ತು ನಮ್ಮ ನೈಟ್ ಡಿನ್ನರ್. ಮತ್ತು ನಾನು ವ್ಲಾಗ್ನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.